ಎಲ್ರಿಗೂ ನಮಸ್ಕಾರ. ಇವತ್ತು ರಕ್ಷಾಬಂಧನದ ದಿವಸ. ಹೇಳಬೇಕಂದ್ರೆ ವಿಷ್ಣುದಾದ ಅಂತವ್ರಿಗೆ ಮತ್ತು ಮೇರು ನಟರು ಯಾರ್ಯಾರು ಇದ್ದಾರೋ ದೊಡ್ಡವರು ಅವ್ರ ಫೋಟೋಗಳಿಗೆ ರಾಖಿ ಕಟ್ಟುವಂಥ ಕೆಲವೊಂದು ಸಂದರ್ಭಗಳು ಇವತ್ತು ಕ್ರಿಯೇಟ್ ಆಗ್ತವೆ. ಆದರೆ ದುಃಖದ ಸಂಗತಿ ಏನಪ್ಪ ಅಂತಂದರೆ, ವಿಷ್ಣುದಾದ ಅವರ ಅಪ್ಪಟ ಅಭಿಮಾನಿಗಳು ಯಾರ್ಯಾರು ತಂಗಿಯಂದಿರಿದ್ರು ಅವ್ರಿಗೆ ಕರ್ನಾಟಕದಾದ್ಯಂತ ಕೋಟ್ಯಾಂತರ ಜನ, ಅವ್ರಿಗೆಲ್ರಿಗೂ ಇವತ್ತು ಶೋಕಾಚರಣೆ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ. ಕಿಡಿಗೇಡಿಗಳು ಅಂತಲೇ ಹೇಳ್ಬೋದು. ಏನಿಲ್ಲ, ಇವತ್ತು ಸುದೀಪ್ ಸರ್ ಮಾತಾಡಿದ್ರು, ನಿನ್ನೆ ಟ್ವೀಟೆಲ್ಲ ಮಾಡಿದ್ದಾರೆ, ಒಂದಷ್ಟು ವಿಚಾರ ಹಂಚ್ಕೊಂಡಿದ್ದಾರೆ. ಅವರು ಸರ್ಕಾರದವರು ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತೊಗೊಂಡಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಆ್ಯಂಡ್ ಆಲ್ಸೋ ಈಗಲೂ ಈ ವಿಚಾರ ನಾವು ಬಿಡೋದಿಲ್ಲ. ಸರ್ಕಾರನ ಮುಂದಿರಿಸ್ಕೊಂಡು ಇದಕ್ಕೇನು ಮಾಡ್ಬೋದು, ಮತ್ತೆ ಸಮಾಧಿನ ಮರುಸ್ಥಾಪನೆ ಮಾಡುವಂಥ ವಿಚಾರದಲ್ಲಿ ನಾನು ನಿಂತ್ಕೋತೀನಿ, ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಆ್ಯಂಡ್ ಕೆ ಮಂಜು ಅವ್ರು ಮಾತಾಡಿದ್ರು, ಲಕ್ಷಾಂತರ ಜನ ಇದ್ದಾರೆ ಅಭಿಮಾನಿಗಳು, ಕೋಟ್ಯಾಂತರ ಜನ ಇದ್ದಾರೆ. ಅವ್ರು ಎಲ್ಲರೂ ನಾನಿದ್ದೀನಿ ಅಂತ ಒಂದೊಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟು ಅವ್ರ ಕೈಲಾದಂಥ ಧನ ಸಹಾಯ ಮಾಡಿಬಿಟ್ರೆ, ಏನು ಜಾಗ ಇದೆಯಲ್ಲ ಆ ಜಾಗ ಪ್ಲಸ್ ಆ ಜಾಗದಂತಹ ಇನ್ನೂ 10 ಜಾಗನ ತೊಗೊಂಬಿಡ್ಬೋದೇನೋ, ಅಷ್ಟು ಸಹಾಯ ಮಾಡೋದಕ್ಕೆ ಜನ ಮುಂದೆ ಬಂದೇ ಬರ್ತಾರೆ. ಈಗ ನನಗೆ ಒಂದು ಬೇಜಾರಾಗ್ತಿರೋ ವಿಷಯ ಏನಪ್ಪ ಅಂತಂದರೆ, ಈಗ ನೀವು ಯಾರೋ ಒಬ್ಬರು ಅಭಿಮಾನಿಗಳು ನೀವು ನೋಡೋಕೆ ಹೋಗಬೇಕು, ನಟರು ಹೋಗ್ತಾರೆ, ಒಂದು ಕಡೆ ಮೀಟಪ್ ಅಂತ ಮಾಡ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಫಂಕ್ಷನ್ ಅಂತ ಮಾಡ್ಬೋದು, ಅಲ್ಲಿ ಹೋಗಿ ಅವ್ರ ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ. ಅಭಿಮಾನಿಗಳು ಒಬ್ಬ ನಟರನ್ನ ನೋಡೋಕ್ಕೆ ಹೋಗಬೇಕು ಅಂತಂದಾಗ ಅಟ್ ಪ್ರೆಸೆಂಟ್ ಯಾರು ಇದ್ದಾರೋ ಅವ್ರ ಮನೆ ಹತ್ರ ಹೋಗ್ಬೋದು, ಮನೆ ಬಾಗಿಲು ಹೋಗ್ಬೋದು, ಕಾಯ್ಬೋದು, ಗಂಟೆಗಟ್ಟಲೆ ದಿನಗಟ್ಟಲೆ ಕಾಯ್ತಾರೆ ಕೆಲವರು. ಅದೆಲ್ಲ ಬಿಟ್ಟು ವಿಷ್ಣುದಾದನ ನೋಡಬೇಕು ಅಂತ ಅಂದ್ಕೊಂಡ್ರೆ ನಾವು ಹೋಗ್ಬೇಕಾಗಿದ್ದು ಅವ್ರ ಸಮಾಧಿ ಹತ್ರ, ಅಭಿಮಾನ್ ಸ್ಟುಡಿಯೋ ಬೆಂಗಳೂರು, ಅಲ್ಲಿ ಹೋಗ್ತಿದ್ವಿ. ಈಗೆಲ್ಲ ಹೋಗೋದು, ಮೈಸೂರಿಗೆ ಹೋಗಿ ಅಂತಾರೆ. ಹೌದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಅವರು ಮೂಲ ಸ್ಥಳ ಅಂತ ಇದ್ದಿದ್ದೇ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದ ಸಮಾಧಿಯ ಜಾಗ. ಅದೇ ಜಾಗದಲ್ಲಿ ಮತ್ತೆ ಸಮಾಧಿನ ಮರುಸ್ಥಾಪನೆ ಮಾಡಬೇಕು ಅಥವಾ ಆಗಲೇಬೇಕು ಅಂತ ತುಂಬ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ತುಂಬ ಗಲಾಟೆಗಳಾಗ್ತಾ ಇದೆ, ಸ್ಟ್ರೈಕ್ಗಳಾಗ್ತಾ ಇದೆ, ತುಂಬ ದೊಡ್ಡ ಕಾಂಟ್ರವರ್ಸಿ ಆಗ್ತದೆ. ಇದ್ರ ಮಧ್ಯೆ ನನಗೆ ಇನ್ನೊಂದು ಥಾಟ್ ಬಂತು, ಏನಪ್ಪ ಅಂತಂದರೆ, ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾರತದ ಮಟ್ಟಿಗೆ, ಭಾರತವನ್ನು ದಾಟಿ ಹೋದಂಥ ಎಷ್ಟೋ ಸಿನಿಮಾಗಳು ನಿಮ್ಮ ಕಣ್ಣು ಮುಂದೆ ಇದೆ. ಎಲ್ಲರೂ ಒಂದು ಸೆಕೆಂಡ್ ತಿರುಗಿ ನೋಡ್ತಾರೆ. ಈಗ ನಮ್ಮ ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ಆಗ್ತಾಯಿದೆ. ಏನಾಗ್ತಾ ಇದೆ, ಒಬ್ಬ ಮೇರು ನಟ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದಾರಂತೆ ಅಂತ ಎಲ್ಲರಿಗೂ ದೇಶದಲ್ಲಿ ಬಾಲಿವುಡ್ಡು ಟಾಲಿವುಡ್ ಎಲ್ಲರಿಗೂ ಗೊತ್ತಾಯಿತು ಅಂತಂದರೆ ಅಂತಲ್ಲ, ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಆಯಿತಾ, ಎಲ್ಲಿಗೋಯ್ತು ಮರ್ಯಾದೆ, ನಮಗಳ ಮರ್ಯಾದೆ, ಕನ್ನಡ ಇಂಡಸ್ಟ್ರಿಯ ಮರ್ಯಾದೆ, ಅವರ ಒಬ್ಬ ಮೇರು ನಟನ ಸಮಾಧಿಯನ್ನೇ ಉಳಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಇಂಡಸ್ಟ್ರಿ ಅಥವಾ ಜನ ಏನು ನಾವು ಕನ್ನಡಿಗರಿದ್ದೀವಿ, ನಮ್ಮ ಬಗ್ಗೆ ಅವ್ರಿಗೆ ಏನು ಥಿಂಕ್ ಮಾಡ್ಬೋದು ಅಂತ ಒಂದು ಥಾಟ್ ಬಂತು. ಯಾವ ಇಂಡಸ್ಟ್ರಿಯಲ್ಲೂ ಒಬ್ಬ ದೊಡ್ಡ ನಟರು ಯಾರು ಇರ್ತಾರಲ್ಲ, ಅವ್ರಿಗೆ ಸ್ಥಾನ ಮಾನ ಗೌರವ ಅವ್ರಿಗೆ ಸಿಗಬೇಕಾದಂಥ ಏನೇನು ಸಿಗಬೇಕು, ಸತ್ತ ಮೇಲೆ ಬದುಕಿರುವಾಗ ಪ್ರತಿಯೊಂದೂ ಬೇರೆ ಬೇರೆ ಸ್ಟೇಟಲ್ಲಿರುವಂಥ ದೊಡ್ಡ ಆ್ಯಕ್ಟರ್ಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟಲ್ಲಿ ಕೊಟ್ಟಿದ್ದಾರೆ, ಬಟ್ ತುಂಬ ಮೋಸ ಆಗಿರೋದು ಬಂದ್ಬಿಟ್ಟು ವಿಷ್ಣುದಾದ ಅವ್ರಿಗೆ ಮಾತ್ರ. ಪ್ರತಿ ಸಾರಿ ನಾವು ಯೋಚನೆ ಮಾಡ್ತೀವಿ, ಏನಪ್ಪ ಈ ಮನುಷ್ಯನಿಗೆ ಬದುಕಿರುವಾಗಂತೂ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ. ರೀಸೆಂಟಾಗಿ ಅವ್ರ ಮಗಳದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ ಇಂಟರ್ವ್ಯೂವಲ್ಲಿ ಸುಮಾರು ಹೊತ್ತು ಕಣ್ಣೀರು ಹಾಕ್ಕೊಂಡೇ ಮಾತಾಡ್ತಾರೆ ಅವ್ರ ಮಗಳು. ನಮ್ಮ ತಂದೆ ಹಿಂಗೆ ನೋವು ಕೊಟ್ಟರು, ಹಂಗೆ ನೋವು ಕೊಟ್ಟರು, ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು, ಬದುಕಿರ್ಬೇಕಾದ್ರೆ ಸಾಯೋವರೆಗೂ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ. ಈಗ ಸತ್ತ ಮೇಲೂ ಕೊಲೆ ಮಾಡ್ತಾರೆ ಅಂತಂದರೆ ಇದು ತಡ್ಕೊಳಕ್ಕಾಗದೇ ಇರುವಂಥ ಒಂದು ವಿಚಾರ, ಆಘಾತಕಾರಿ ವಿಷಯ ಅಂತೀವಲ್ಲ ಅಂಥ ವಿಚಾರ ಇದು. ಬಿಡಿ, ಮನುಷ್ಯ ಹುಟ್ಟಲೇಬೇಕು, ಸಾಯಲೇಬೇಕು, ಅದು ಬೇರೆ ವಿಷಯ. ಅದ್ರ ಮಧ್ಯದಲ್ಲಿ ಬರುತ್ತಲ್ಲ ಈ ತರಲೆ ವಿಚಾರಗಳು, ಅದು ಅವ್ರನ್ನ ತುಂಬ ಹಿಂಸೆ ಕೊಟ್ಟಿದೆ. ಆ್ಯಂಡ್ ಆಲ್ಸೋ ಸತ್ತ ಮೇಲೆ ಈ ಥರ ನನಗಂತೂ ತುಂಬಾ ಬೇಜಾರಾಯಿತು. ಆ್ಯಂಡ್ ಒಂದು ಹೋಪ್ ಏನಪ್ಪ ಅಂತಂದರೆ, ಮತ್ತೆ ಸಮಾಧಿಯ ಮರುಸ್ಥಾಪನೆ
ಮಾಡಿಸ್ತೀನಿ ಅಂತ ಸುದೀಪ್ ಸರ್ ಮುಂದೆ ಬಂದಿದ್ದಾರೆ. ನಾನು ಒಂದೇ ವಿಚಾರ ಇಲ್ಲಿ ಕೇಳಕ್ಕೆ ಬಂದಿರೋದು ಈ ವಿಡಿಯೋದಲ್ಲಿ, ಈ ವಿಷಯ ಏನಿದೆ ವಿಷ್ಣುದಾದ ಅವ್ರದ್ದು ಸಮಾಧಿ ಹಿಂಗಾಗಿದೆ ಅನ್ನೋ ಒಂದು ವಿಚಾರ ಇನ್ನೂ ದೊಡ್ಡ ದೊಡ್ಡ ನಟರಿಗೆ ತಲುಪಿಲ್ವಾ ಅಂತ. ದೊಡ್ಡ ದೊಡ್ಡ ನಟರಪ್ಪ, ನೀವೆಲ್ಲ ಬಾಸ್ ಅಂತಿರಲ್ಲ, ಬಾಸ್ ಅನ್ನಿಸ್ಕೊಳ್ಳೋರು ಒಬ್ರಿಬ್ರಿಲ್ಲ, ಸಾಕಷ್ಟು ಜನ ಇದ್ದಾರೆ ಕರ್ನಾಟಕ ಇಂಡಸ್ಟ್ರಿಯಲ್ಲಿ. ಇನ್ನೂ ಯಾರಿಗೂ ತಲುಪಿಲ್ವಾ ಅಂತ. ಯಾಕೆ ಎಲ್ಲರೂ ವಾಯ್ಸ್ ರೈಸ್ ಮಾಡಬಾರ್ದು? ಯಾಕೆ ಬನ್ರೋ ಹೋಗೋಣ ಅಂತ ಯಾಕೆ ಬರಬಾರ್ದು? ಎಲ್ಲರೂ ಒಟ್ಟಾಗಿ ಈ ವಿಚಾರಕ್ಕೆ ಯಾಕೆ ನಿಂತ್ಕೋಬಾರ್ದು? ಈಗ ಡಬ್ಬಿಂಗ್ ವಿರುದ್ಧ ಹೋರಾಟಕ್ಕೆ ಬರ್ತಾರೆ, ಕಾವೇರಿ ವಿಚಾರ ಅಂದಾಗಲೂ ಬಂದಿದ್ದಾರೆ. ಸಾಕಷ್ಟು ಹೋರಾಟಗಳ ಕನ್ನಡ ನಟರು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇದು ತುಂಬ 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 ಇಂಪಾರ್ಟೆಂಟ್ ಇರುವಂಥ ವಿಚಾರ, ಇದಕ್ಕೆ ಬರಲೇಬೇಕು. ನೋಡೋಣ, ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಎಲ್ಲ ನಟರು ಒಂದೇ ಸಾರಿ ಬಂದು ಯಾವನೋ ಹೊಡೆದಿದ್ದನ್ನು, ಯಾವನವನು ರಾತ್ರಿ ಬಂದು ಹೊಡೆದಿರೋದು ಸಮಾಧಿನ ಅಂತ ಒಬ್ಬ ನಟ, ದೊಡ್ಡ ನಟ ಬಂದು ಎಲ್ಲಿ ಕೇಳ್ತಾನೆ ಅಲ್ಲಿ ಈ ವಿಚಾರಕ್ಕೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಿಡ್ಕೋಬೇಕು, ಹಂಗೆ ನ್ಯಾಯ ಸಿಗೋವರೆಗೂ ಬಿಡು ಕೂಡೋದನ್ನು. ನೋಡೋಣ, ಆದಷ್ಟು ಬೇಗ ಮತ್ತೆ ಮರುಸ್ಥಾಪನೆ ಆಗಲಿ ಸಮಾಧಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸಾಕಷ್ಟು ಅಭಿಮಾನಿಗಳು ಕಣ್ಣೀರಾಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ತಮ್ಮ ಮನೆಯವರನ್ನು ಕಳ್ಕೊಂಡಾಗಲೂ ಎಷ್ಟೋ ಜನ ಹತ್ತಿತಾರೋ ಇಲ್ವೋ, ಬಟ್ ಈ ವಿಚಾರದಲ್ಲಿ ಅಳ್ತಿರೋದು ನೋಡ್ಬಿಟ್ಟು ನಂಗೆ ತುಂಬಾ ಬೇಜಾರಾಯಿತು. ಇಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ. ನನಗಂತೂ ತುಂಬಾ ಬೇಜಾರಾಯಿತು, ಯಾಕೆಂದರೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್, ನಾನು ತುಂಬ ಇಷ್ಟಪಡುವಂಥ, ನಾನು ತುಂಬ ಲವ್ ಮಾಡುವಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ವಿಷ್ಣುದಾದ ಒಬ್ಬರೇ. ಇನ್ನೆಲ್ಲರೂ ಏನು ಇಷ್ಟಪಡಲ್ಲ, ಹೇಟ್ ಮಾಡ್ತೀನಿ ಅಂತಲ್ಲ, ಕೈ ಮುಗಿತಿದ್ದೆ ಅವ್ರನ್ನ ಕಂಡಾಗ. ನಾನು ಅವ್ರು ನೋಡಿದಾಗ, ಅವ್ರ ಮುಖ ನೋಡಿದ್ರೆ, ಅವ್ರ ಫೋಟೋ ಈಗಲೂ ನೋಡಿದ್ರೆ ಅವ್ರ ಕಣ್ಣಲ್ಲಿ ಏನೋ ಒಂದು ಕಾಂತಿ ಇದೆ, ಅದು ನಾನು ಎಳೆಯುತ್ತೆ ಅವ್ರ ಕಡೆಗೆ. ಅಂಥ ವ್ಯಕ್ತಿ ನೋಡ್ರೆ ನಾನು ಒಬ್ಬರನ್ನೇ, ಡಾಕ್ಟರ್ ವಿಷ್ಣುವರ್ಧನ್. ನಮಸ್ಕಾರ. ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್.